ಒಂದು ಇಲ್ಲಿ ನಾವು ಪ್ರೈಮರಿ ಹೈಯರ್ ಪ್ರೈಮರಿ ಶಾಲೆಗೆ ಮತ್ತು ಎಲ್ಲ ಮಾಡಬೇಕಾದ್ರೆ ಸನ್ಮಾನ್ಯ ರಾಮಲಿಂಗಡಿ ಅವರೇ ಕಾರಣ. ಇವತ್ತು ನಮ್ಮ BTM ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲೇ ಮಾದರಿಯಾದಂಥ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇವತ್ತು ನಮ್ಮ BTM ಕ್ಷೇತ್ರದಲ್ಲಿ ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರೈಮರಿ ಶಾಲೆಗಳಿರ್ಬೋದು, LKG UKG ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ಕೂಡ ಒಂದು ಹೈಟೆಕ್ ಆಗಿ ಮಾದರಿಯಾಗಿ ಶಾಲೆ ಅಂದರೆ ಯಾವ ರೀತಿ ಇರಬೇಕು. ಒಂದು ಸರ್ಕಾರಿ ಶಾಲೆಗಳಿಗೆ ಬಾಗಿಲು ಇರ್ತಾ ಇರಲಿಲ್ಲ, ಕುಡಿಯೋ ನೀರು ಇರ್ತಾ ಇರಲಿಲ್ಲ, ಹೌಸ್ ಕೀಪಿಂಗ್ ಇರ್ತಾ ಇರಲಿಲ್ಲ, ಟಾಯ್ಲೆಟ್ಗಳ ವ್ಯವಸ್ಥೆಗಳು ಇರ್ತಾ ಇರಲಿಲ್ಲ, ಕುತ್ಕೊಳ್ಳೋಕ್ಕೆ ಸರಿಯಾದಂಥ ಡೆಸ್ಕ್ಗಳು ಇರ್ತಾ ಇರಲಿಲ್ಲ. ಯಾವುದೊಂದು ಫೆಸಿಲಿಟಿ ಇಲ್ಲದಿರೋ ಟೈಮಲ್ಲಿ ಸನ್ಮಾನ್ಯ ರಾಮಲಿಂಗಡಿ ಅವರು ಎಲ್ಲವನ್ನು ನೋಡಿ ಈ ಕರೋನಾ ಬಂದ ಸಂದರ್ಭದಲ್ಲಿ ಎಲ್ಲ ಕುಟುಂಬಗಳು ಅರ್ಧ ಕುಟುಂಬಗಳು ಗುಳೆ ಹೋದರು. ಅಂದರೆ ಎಲ್ಲ ನಮ್ಮ ರಾಜ್ಯಗಳು ಇಡೀ ದೇಶದಲ್ಲೇ ಅವರವ್ರ ಊರುಗಳಿಗೆ ಹೋದರು. ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ರು. ಯಾಕಂದರೆ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಸ್ಗಳು, ಹಲವಾರು ಕಂಪ್ನಿಗಳು ಮುಚ್ಚೋಯ್ತು. ಅವತ್ತು ಶಾಲೆಗಳಿಗೆ ಸೇರಿಸೋದಕ್ಕೆ ಫೀಸ್ಗಳಿರಲ್ಲ, ತುಂಬ ತೊಂದರೆ ಇತ್ತು. ಅದನ್ನು ಮನಗೊಂಡು ಸನ್ಮಾನ್ಯ ರಾಮಲಿಂಗಡಿ ಸಾಹೇಬ್ರು ಆ ಟೈಮಲ್ಲಿ 55,000 ಜನಕ್ಕೆ ಪ್ರತಿದಿನ ಊಟನೂ ಕೊಡ್ತಾಯಿದ್ರು. ಆ ಕುಟುಂಬಗಳಿಗೆ ಎರಡನೇ ಬಂದವು ಕೂಡ 35,000 ಜನಕ್ಕೆ ಊಟ ಕೊಡ್ತಾಯಿದ್ರು, ರೇಷನ್ ಕಿಟ್ ಕೊಡ್ತಾಯಿದ್ರು. ಆದ್ರೂ ಶಿಕ್ಷಣಕ್ಕೆ ಎಜುಕೇಷನ್ ಕೊಡೋದಕ್ಕೆ ಭಾಳಷ್ಟು ಕಷ್ಟ ಆಯಿತು. ನಾವು ಪ್ರೈವೇಟವ್ರಿಗೆ ಎಷ್ಟು ರೆಕಮೆಂಡ್ ಮಾಡೋಕ್ಕಾಗುತ್ತೆ, ಒಂದು 10 ಜನಕ್ಕೆ ಮಾಡ್ಬೋದು, 20 ಜನಕ್ಕೆ ಮಾಡ್ಬೋದು, ಫೀಸ್ ಕಮ್ಮಿ ಮಾಡ್ಬೋದು. ಅವರು ಶಾಲೆಗಳು ನಡೆಸಬೇಕು. ಅದಕ್ಕೋಸ್ಕರ ಏನು ಮಾಡ್ದೋ ನಾವು ಸನ್ಮಾನ್ಯ ರಾಮಲಿಂಗಡಿ ಸಾಹೇಬರು ಮನಸ್ಸು ಮಾಡಿ ಇಡೀ ಕ್ಷೇತ್ರನ ನಾವು ಹೈಟೆಕ್ ಮಾಡಿದ್ರೆ ಮಕ್ಕಳು ಇಲ್ಲೇ ಬಂದು ಸೇರಿಕೊಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ನವೀಕರಣ ದತ್ತು ಕೊಟ್ಟರು. ಎಲ್ಲರಿಗೂ ಒಂದೊಂದು ಶಾಲೆಗಳು ದತ್ತು ಕೊಟ್ಟರು. ಸಾಹೇಬರು ಕೂಡ ಯಾರು ದತ್ತು ತೊಗೊಳ್ಳಿಲ್ಲ ಅಂಥದ್ದು ಅವರೇ ಇದು ಮಾಡಿದ್ರು. ನಮ್ಮ ಮುನ್ಚಿನಪ್ಪ ಶಾಲೆ 6 ಕೋಟಿ ರೂಪಾಯಿ ಬಾಷ್ ಕಂಪ್ನಿಯಿಂದ ಒಳ್ಳೆಯ ಒಂದು ಹೈಟೆಕ್ ಆದಂಥ ಕಾಲೇಜು, ಹೈಸ್ಕೂಲು, ಪ್ರೈಮರಿ ಶಾಲೆ, LKG UKG ಪ್ರತಿಯೊಂದು ಕೂಡ ಇದಾಯಿತು. ಈಜಿಪ್ರ ಇರ್ಬೋದು, ಕೋರಮಂಗಲ ಇರ್ಬೋದು, ನಮ್ಮ MRP ಶಾಲೆ ಇರ್ಬೋದು, ಈ ರೀತಿಯಾಗಿ ಎಲ್ಲ ವೆಂಕಟಾಪುರ, ಲಕ್ಸಂದ್ರ ಎಲ್ಲ ಶಾಲೆಗಳು ಕೂಡ ಒಂದು ಮಾದರಿಯಾದಂಥ ಶಾಲೆ. ಇವತ್ತು ನಾವು ಶಿಕ್ಷಣ ತಜ್ಞರು ಅಂದರೆ ನರಸಿಂಹಯ್ಯನ ನಾವು ನೋಡ್ತೀವಿ. ನರಸಿಂಹಯ್ಯವ್ರನ್ನ ಶಿಕ್ಷಣ ತಜ್ಞರು ಅಂತ ಹೇಳ್ತಾ ಇದ್ದೋ. ಆದರೆ ನಮ್ಮ ಈ ಆಧುನಿಕ ಶಿಕ್ಷಣ ತಜ್ಞರು ಯಾರಾದಿದ್ದಾರೆ ಅಂದರೆ ಅದು ನಮ್ಮ ರಾಮಲಿಂಗಡಿ ಸಾಹೇಬರು. ಯಾಕಂದರೆ ಶಿಕ್ಷಣಕ್ಕೆ ಅವರೇ ಖುದ್ದಾಗಿ ಕಟ್ಟಡಗಳ ಒಂದು ನವೀಕರಣ ಇರ್ಬೋದು, ಪ್ರತಿಯೊಂದು ಇರ್ಬೋದು, ಹಾಜರಾತಿ ಇರ್ಬೋದು. ವರ್ಷಕ್ಕೆ 1000 ಜನ ಒಂದು ಸರ್ಕಾರಿ ಶಾಲೆಗಳಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಅದು ಕಾರಣಭೂತರು ಅಂದರೆ ರಾಮಲಿಂಗಡಿ ಸಾಹೇಬರು. ಇವೆಲ್ಲ ಒಂದು ಇದು ಮಾಡಿ ನಮಗೆ ಒಂದು ಹೈಸ್ಕೂಲ್ ಮಾಡಿಕೊಡು. ಆಮೇಲೆ ಇದೊಂದೇ ಅಲ್ಲ, ಅವರು ಒಂದು ಧಾರ್ಮಿಕ ಇವತ್ತು ನಮಗೆ ಭಗವಂತನೇ ದೇವರೇ ಕಳಿಸ್ಕೊಟ್ಟಂಗೆ ಈ ಇಲಾಖೆಗೆ ಒಂದು ಸಾರಿಗೆ ಇಲಾಖೆ ಇರ್ಬೋದು, ಶಕ್ತಿ ತಮಗೆಲ್ಲ ಗೊತ್ತಿದೆ. ಸುಮಾರು 700 ಕೋಟಿ ಗಿನ್ನಿಸ್ ದಾಖಲೆ. ಇವತ್ತು ತಾವೆಲ್ಲ ಏನು ಮಹಿಳೆಯರು ಇಷ್ಟು ಸಾಕಷ್ಟು ಜನ ಸೇರಿದರೆ ಈ ಹತ್ತತ್ರ 700 ಕೋಟಿ ಜನ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ರಾಜ್ಯ ಸಂಸ್ಥೆ ಒಂದು ಮಹಿಳೆಯರಿಗೆ ಏನಾದ್ರು ಸೇವೆ ಕೊಟ್ಟಿದ್ದಾರೆ ಅಂದರೆ ಉಚಿತವಾಗಿ ಅವ್ರವ್ರ ಕೆಲ್ಸಗಳಿಗೆ ಹೋಗೋದಕ್ಕೆ, ಊರಿಗೆ ಹೋಗೋದಕ್ಕೆ, ಪ್ರತಿಯೊಂದಕ್ಕೆ ಅದು ಸಾರಿಗೆ ಇಲಾಖೆ ಶಕ್ತಿ ಯೋಜನೆ. ಮೊಟ್ಟ 5 ಗ್ಯಾರಂಟಿಗಳಲ್ಲಿ ರಾಮಲಿಂಗಡಿ ಸಾಹೇಬ್ರೆ ಫಸ್ಟು ವಿಧಾನಸೌಧದಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಚಾಲನೆಗೆ ತಂದಿದ್ದು. ಸರಾಗವಾಗಿ ಎಲ್ಲೂ ಕೂಡ ಅದು ಸ್ಟಾಪ್ ಆಗದೆ, ಟಿಕೆಟ್ ಡಿಪ್ನೆ 1000 ಇದ್ರೂ ಕೂಡ ಎಲ್ಲೂ ಕೂಡ ಸ್ಟಾಪ್ ಆಗದೆ 2.25 ವರ್ಷಗಳ ಕಾಲ ನಿರಂತರವಾಗಿ 700 ಕೋಟಿ ಜನ ಇವತ್ತು ಪ್ರಯಾಣ ಮಾಡಿ ಅದೆಲ್ಲ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಹಾಗೆ ದೇವಸ್ಥಾನಗಳಿಗೂ ಅಷ್ಟೇ 37,000 ಧಾರ್ಮಿಕ ದತ್ತಿ ಇಲಾಖೆ ಏನು ದೇವಸ್ಥಾನ ಇವರು ಅಡಿಯಲ್ಲಿ ಬರ್ತಾ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನಗಳು ಕಾರ್ಯರೂಪಕ್ಕೆ ತಗೊಂಬಂದು ಅದಕ್ಕೆ ಜೀರ್ಣೋದ್ಧಾರ ಮಾಡೋಕ್ಕೆ ಕೂಡ ಮಾಡಿಕೊಟ್ಟಿದ್ದಾರೆ. ಒಂದೊಂದು ಕುಕ್ಕೆ ಸುಬ್ರಹ್ಮಣ್ಯ, ಹುಲ್ಗಮ್ಮ ದೇವಸ್ಥಾನ, ಮಲೆ ಮಹದ 600 ಕೋಟಿ 500 ಕೋಟಿ ರೂಪಾಯಿ ಒಂದು ವಿಶೇಷ ಪ್ಯಾಕೇಜ್ ಮಾಡಿ ನಾವೆಲ್ಲರೂ ಕೂಡ ಒಂದು ಆ ದೇವಸ್ಥಾನಗಳ ಅಭಿವೃದ್ಧಿಗೆ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಂದರೆ ಎಕನಾಮಿ ಉದ್ಯೋಗ ಕೊಡಬೇಕು ಅದು ಯಾರು 2 ಕೋಟಿ ಉದ್ಯೋಗ ಕೊಡ್ತೀರ ಅದೆಲ್ಲ ಉದ್ಯೋಗ ನೋಡಿ. ಇದು ಉದ್ಯೋಗ. ನೀವು ದೇವಸ್ಥಾನಗಳು ಅಭಿವೃದ್ಧಿ ಮಾಡಿದ್ರೆ ಅಲ್ಲಿ ಲಾಡ್ಜ್ಗಳು ಮತ್ತು ದೇವಸ್ಥಾನಗಳು ಅಂಗಡಿ 1000 ಜನಕ್ಕೆ ಕೆಲಸ ಸಿಗುತ್ತೆ. ಸಾರಿಗೆ ಇಲಾಖೆ ಈ ಒಂದು ಜನ ದೇವಸ್ಥಾನಗಳಿಗೆ ಹೋಗ್ತಾರೆ, ಊರುಗಳಿಗೆ ಹೋಗ್ತಾರೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಎಕನಾಮಿ ಒಂದು ಬರೋದು ಹೋಗೋ ಜನಗಳಿಂದ ಇದಾಗುತ್ತೆ. ಅದರಿಂದ ದೇವಸ್ಥಾನಗಳು ಅಭಿವೃದ್ಧಿ ಆಯಿತು. ಯಾವುದೋ ರಾಜರ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ 2,000-1,000 ದೇವಸ್ಥಾನ ರಾಮಲಿಂಗಡಿಯವ್ರ ಕೈಲಿ ಸಿಕ್ಕಿ ಇವತ್ತೆಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತದೆ. ಆ ಒಂದು ಇದರಲ್ಲಿ ನಾನು ಕೇಳಿಕೊಂಡೆ ಕಳೆದ ವರ್ಷದಿಂದ, ಸರ್ ಒಂದು ಹೈಸ್ಕೂಲ್ ಮಾಡೋಣ, ಇದು ಹೈಯರ್ ಪ್ರೈಮರಿ ಸ್ಕೂಲ್ ಇದೆ, ಒಂದು ಹೈಸ್ಕೂಲ್ ಮಾಡೋಣ ಸರ್, ಇಲ್ಲಿ ಒಂದು 2,000 ಜನ ಇದ್ದಾರೆ ಪೊಲೀಸ್ ಕ್ವಾರ್ಟರ್ಸು. ಈ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಎಲ್ಲ ಮಕ್ಕಳಿಗಾಗುತ್ತೆ. ಮಹಿಳೆ ಮತ್ತು ಜೆಂಟ್ಸ್ದು ಹಾಸ್ಟೆಲ್ ಬೇರೆ ಇದೆ. ಮಕ್ಕಳಿಗೆ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಅವರೆಲ್ರಿಗೂ ಅನುಕೂಲ ಆಗುತ್ತೆ. ನಾವು ಒಂದು ಇದು ಮಾಡೋಣ ಸರ್, ಶಾಲೆ ಮಾಡೋಣ ಅಂದಾಗ ಮನ್ಸು ಮಾಡಿ ಅದನ್ನು ಅನುಕೂಲ ಮಾಡಿಕೊಟ್ಟು ಇವತ್ತು ಎಲ್ಲ ಶಿಕ್ಷಣ ಇಲಾಖೆ ಏನು ಸಹಕಾರ ಮಾಡಿಕೊಟ್ಟಂಥ ನಮ್ಮ BO ಇರ್ಬೋದು, DDP ಇರ್ಬೋದು, ಕಮಿಷನರ್ ಇರ್ಬೋದು, ವಿಶೇಷವಾಗಿ ರಾಮಲಿಂಗಡಿ ಲೆಟ್ರ್ ಮೇಲೆ ಪ್ರತಿಯೊಂದು ನಾವು ಮಾಡಿಸಿರೋ ಕೆಲಸಗಳು. ಅದಕ್ಕೋಸ್ಕರ ವಿಶೇಷವಾಗಿ ರಾಮಲಿಂಗಡಿಯವರು ಮತ್ತು ನಮ್ಮ ಈ ಕ್ಷೇತ್ರದ DCP ಅವರು ಇವರೆಲ್ಲರೂ ಸಹಕಾರ ಮಾಡಿ ಇವತ್ತು
ಒಂದು ಕಾರ್ಯರೂಪಕ್ಕೆ ಗದ್ದೆ ಪೂಜೆ ಆಗೋ ಮಟ್ಟಕ್ಕೆ ನಾವು ತಂದೆ ನಿಲ್ಲಿಸಿದ್ದಾರೆ. ತಮ್ಗಳ ಕೈಲಿದೆ, ಯಾಕಂದರೆ ಇದು ಯಾವುದೂ ಶಾಶ್ವತ ಅಲ್ಲ. ಯಾರು ಇವಾಗ ನಾವು ಕಟ್ತೀವಿ ಹೋಗ್ತೀವಿ ಆಚೆ, ಆದರೆ ತಮ್ಗಳು ಸಂಸ್ಥೆ ಬೆಳೆಸೋದು ಎಲ್ಲರ ಜವಾಬ್ದಾರಿ. ಶಿಕ್ಷಣ ಯಾಕಂದರೆ ದುಬಾರಿ ಆಗ್ತಾಯಿದೆ. ಒಂದು ಖಾಸಗಿ ಮಕ್ಕಳು ಹೋಗಿ ಸೇರಿಸಿದ ಮೇಲೆ ಅವರು ಲೋನ್ ತೊಗೊಂಡು ಮತ್ತು ಸಾಲ ಮಾಡಿದ್ದೀವಿ. ಮತ್ತೊಂದು ಇವತ್ತು 1 ಲಕ್ಷ ರೂಪಾಯಿ ಕಮ್ಮಿ ಯಾವುದೂ ಇಲ್ಲ. ಹಾಗೆ ಈಜುಕೊಳ ಇದೆ ಪಕ್ಕದಲ್ಲೇ, ಅದು ಕೂಡ ಸಾಹೇಬರು ಮನ್ಸು ಮಾಡಿ ಮುಂದಿನ ತಿಂಗಳು ಈಗ ದತ್ತು ಸ್ವೀಕಾರ ಲೆಟ್ರ್ ಬಂದರೆ ಕೊಡ್ತೀನಿ ಅಂತ ಸಾಹೇಬರು ಹೇಳಿದ್ರು. ಡೇಟ್ ಕೊಟ್ಟರೆ ಅದು ಮುಂದಿನ ತಿಂಗಳು ಅದು ಕೊಟ್ಟರೆ ಎಲ್ಲ ಸರ್ಕಾರಿ BTM ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಅವರು ಈಜುಕೊಳನ ಅದನ್ನು ಒಂದು ಟ್ರೈನರ್ ಇಟ್ಬಿಟ್ಟು ನಾವು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮತ್ತೊಮ್ಮೆ ಅವರನ್ನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಮತ್ತು ಎಲ್ಲ ಶಿಕ್ಷಣ ಏನು ನಮ್ಮ ಇವ್ರಿಗೆ ಹೇಳಿದ ಸುಧಾ ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಕೋರಮಂಗಲ ಶಾಲೆನ ಎಲ್ಲ ಇಲ್ಲಿಗೆ ಒಂದು ಮುಂದಿನ ತಿಂಗಳು ಹೊಸ ಒಂದು ವ್ಯಾನ್ ತಗೋತಾ ಇದೀವಿ. ಈ ವ್ಯಾನ್ ಬಿಟ್ಟು ಇನ್ನೊಂದು ವ್ಯಾನ್ ತಗೋತಾ ಇದ್ವಿ. ಮಕ್ಕಳು ಪಿಕಪ್ ಆ್ಯಂಡ್ ಡ್ರಾಪ್ಗೆ ನಾನು ನೋಡ್ತಾ ಇದ್ದೀನಿ. ಆ ಬಸ್ ಸ್ಟಾಪ್ ಹತ್ರ ಮಕ್ಕಳು ಪಿಕಪ್ ಕೇಳ್ತಾ ಇರ್ತಾರೆ. ಮಕ್ಕಳು ಹೋಗೋದಕ್ಕೆ ಸ್ವಲ್ಪ ತುಂಬ ದೂರ ಆಗುತ್ತೆ. ಅದರಿಂದ ಆ ಮಕ್ಕಳು ಕೂಡ ಇಲ್ಲಿ ಬರ್ಬೋದು. ಬೇರೆ ಬೇರೆ ಶಾಲೆಗಳಲ್ಲಿ ಯಾವುದು ತೊಂದರೆ ಇಲ್ಲ, ಆ ಶಾಲಾ ಏರಿಯಾಗಳೆಲ್ಲ ಇದಾಗುತ್ತೆ ಅಂತೇಳಿ ವಿಶೇಷವಾಗಿ ನಮ್ಗೆ ರಾಮಲಿಂಗಡಿ ಸಾಹೇಬರು ಎಲ್ಲ ಇಲಾಖೆ ಎಲ್ಲ ಒಂದು ಇದಕ್ಕೂ ಸಹಕಾರ ಕೊಟ್ಟಂಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇರೋದು